ತಾರೆ ಈ ಝಾಂಬಿ ಡ್ರಗ್ ನಿಂದ ಆರೋಗ್ಯದ ಮೇಲಾಗುವಂತ ಪರಿಣಾಮಗಳು ಏನೇನು ಆರೋಗ್ಯದ ಮೇಲಾಗುವಂತ ಪರಿಣಾಮಗಳ ಬಗ್ಗೆ ನೋಡ್ತಾ ಹೋಗೋಣ. ಇಂಜೆಕ್ಷನ್ ಮೂಲಕ ಇದನ್ನ ತೆಗೆದುಕೊಳ್ಳೋದ್ರಿಂದ ಚರ್ಮ ಮಾಂಸ ಕೊಳೆಯೋದಕ್ಕೆ ಆರಂಭ ಆಗುತ್ತೆ. ಇದನ್ನ ನಿಜಕ್ಕೂ ತಿಳ್ಕೊಳ್ಳೇಬೇಕು. ಯಾರೋ ಹೇಳಿದ್ರು ಝೈಲೋಸಿನ್ ತಗೊಂಡ್ರೆ ಸಖತ್ತಾಗಿ ಕಿಕ್ ಬರುತ್ತಂತೆ. ಯಾವುದೇ ಕಾರಣಕ್ಕೂ ಅದನ್ನ ಮಾಡೋದಕ್ಕೆ ಹೋಗಬೇಡಿ. ಅದು ಎಷ್ಟು ಮಾರಕ ನಿಮ್ಮ ಆರೋಗ್ಯಕ್ಕೆ ಅನ್ನೋದಕ್ಕೆ ನಾವು ನಿಮಗೆ ಪಾಯಿಂಟ್ಸ್ ಅನ್ನ ಹೇಳ್ತಾ ಹೋಗ್ತೀವಿ. ಯಾವ ರೀತಿ ಅದು ನಿಮ್ಮ ದೇಹಕ್ಕೆ ಮಾರಕ ಅನ್ನೋದನ್ನ ತಿಳಿಸ್ತಾ ಹೋಗ್ತೀವಿ. ಇಂಜೆಕ್ಷನ್ ಮೂಲಕ ಈ ಝೈಲೋಸಿನ್ ನ ತೆಗೆದುಕೊಳ್ಳೋದ್ರಿಂದ ಚರ್ಮದ ಮೇಲೆ ಅಥವಾ ಮಾಂಸ ಕೊಳೆಯೋದಕ್ಕೆ ಕೊಳೆತ್ ನಾರೋದಕ್ಕೆ ಶುರುವಾಗುತ್ತೆ. ನರಮಂಡಲದ ಮೇಲೆ ತೀವ್ರವಾದಂತಹ ಪ್ರಭಾವವನ್ನ ಇದು ಬೀರುತ್ತೆ. ಇದರಿಂದಾಗಿ ಏನಾಗುತ್ತೆ, ಉಸಿರಾಟದ ಸಮಸ್ಯೆ ಕಾಡೋದಕ್ಕೆ ಶುರುವಾಗುತ್ತೆ. ಅದರ ಜೊತೆಗೆ ಹೃದಯದ ಬಡಿತದ ವೇಗ ಕಡಿಮೆಯಾಗಿ ಡ್ರಗ್ಸ್ ಸೇವನೆ ಮಾಡಿದಾತ ಪ್ರಜ್ಞೆ ತಪ್ಪಬಹುದು. ಇದು ಮತ್ತೊಂದು ಗಂಭೀರವಾದಂತಹ ಪರಿಣಾಮ ಅದನ್ನ ಸೇವನೆ ಮಾಡಿರುವಂತಹ ಕಾರಣದಿಂದಾಗಿ. ನಾಲ್ಕನೆಯ ಅಪಾಯ ಏನು, ರಕ್ತದೊತ್ತಡ ಅಪಾಯಕಾರಿ ಮಟ್ಟಕ್ಕೆ ಇಳಿಯೋದ್ರಿಂದ ಆರೋಗ್ಯದ ಮೇಲೆ ನೇರವಾಗಿ ಎಫೆಕ್ಟ್ ಆಗುತ್ತೆ. ಯಾಕಿದನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ, ಈ ಡ್ರಗ್ಗು ಯಾವುದೇ ಕಾರಣಕ್ಕೂ ಸೇವನೆ ಮಾಡಬಾರ್ದು. ಮಾಡಿದ್ರೆ ನೇರವಾಗಿ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತೆ. ಹೇಗಿರ್ತಾರೆ ಸೇವನೆ ಮಾಡಿದವರು, ಎಚ್ಚರ ಇದ್ರೂ ಮಲಗಿದಂತೆ ಕಾಣಿಸ್ತಾರೆ, ನಿಂತ್ರು ಕುಂತ್ರು ಅವ್ರಿಗೆ ಅರಿವೇ ಇಲ್ಲದಂತೆ ಇರ್ತಾರೆ. ಏನು ಮಾಡ್ತಿದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲಿ ನಿಂತಿದ್ದೀವಿ, ಎಲ್ಲಿ ಕೂತಿದ್ದೀವಿ, ಅದು ಯಾವುದರ ಪರಿಜ್ಞಾನವೂ ಕೂಡ ಅವರಿಗಿರೋದಿಲ್ಲ. ದೀರ್ಘಕಾಲ ಒಂದು ವೇಳೆ ಇದನ್ನೇನಾದರೂ ಬಳಸಿದ್ರೆ, ಇದನ್ನೇನಾದರೂ ಸೇವನೆ ಮಾಡಿದ್ರೆ ನೆನಪಿನ ಶಕ್ತಿ ಕುಂಠಿತವಾಗಿ ಶಾಶ್ವತವಾಗಿ ಮೆಮೊರಿ ಲಾಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಎಂಥ ಮಾರಕವಾದಂತಹ ಪರಿಣಾಮ ನೋಡಿ. ಪದೇ ಪದೇ ಕಿಕ್ ಕೊಡುತ್ತೆ ಅಂತ ಈ ಡ್ರಗ್ಸ್ ಅನ್ನ ಸೇವನೆ ಮಾಡಿದ್ರೆ ಅದರ ಮ್ಯಾಕ್ಸಿಮಮ್ ಪರಿಣಾಮ ಆಯಿತು. ನೆನಪಿನ ಶಕ್ತಿನೇ ಕುಂಠಿತ ಆಗ್ಬಿಡುತ್ತೆ. ಮೆಮೊರಿಯನ್ನೇ ಕಳ್ಕೊಂಡ್ಬಿಡ್ತಾನೆ ವ್ಯಕ್ತಿ ಯಾರು ಸೇವನೆ ಮಾಡ್ತಾನೋ ಆತ. ಈ ಡ್ರಗ್ಸ್ ಸೇವಿಸಿದಾತ ಗಾಢ ನಿದ್ದೆಗೆ ಜಾರಿ ಉಸಿರಾಟ ನಿಂತು ಸಾವನ್ನಪ್ಪುವಂತಹ ಸಾಧ್ಯತೆ ಇದೆ. ಇದು ಮ್ಯಾಕ್ಸಿಮಮ್ ಎಫೆಕ್ಟ್ ಈ ಡ್ರಗ್ಸ್ ಸೇವನೆಯಿಂದ. ಪದೇ ಪದೇ ಈ ಡ್ರಗ್ಸ್ ಸೇವನೆ ಅಥವಾ ಅತಿಯಾದ ಪ್ರಮಾಣದಲ್ಲಿ ಈ ಡ್ರಗ್ಸ್ ಸೇವನೆ ಗಾಢವಾದಂತಹ ನಿದ್ದೆಗೆ ನಿಮ್ಮನ್ನು ಜಾರಿಸ್ಬಿಡುತ್ತೆ. ಅಂದ್ರೆ ಪರ್ಮನೆಂಟ್ ಸ್ಲೀಪ್, ಉಸಿರಾಟವೇ ನಿಂತು ಹೋಗುತ್ತೆ. ಸಾವು ಬರೋದಕ್ಕೆ ಕಾರಣ ಆಗುತ್ತೆ. ಅಷ್ಟೊಂದು ಮಾರಕವಾದಂತಹ ಒಂದು ಡ್ರಗ್ ಈ ಝಾಂಬಿ ಡ್ರಗ್ ಅನ್ನುವಂಥ ವಿಚಾರವನ್ನ ತಜ್ಞರೇ ಹೇಳ್ತಾರೆ. ಹಾಗಾಗಿನೇ ಮನುಷ್ಯರ ಬಳಕೆಗೆ ಇದು ಅರ್ಹ ಅಲ್ಲ. ಯಾವುದೇ ಕಾರಣಕ್ಕೂ ಇದನ್ನ ಬಳಕೆ ಮಾಡಬಾರ್ದು. ಆಯ್ತು, ಹಂಗೂ ಎಲ್ಲರ ಮಾತುಗಳನ್ನ ಧಿಕ್ಕರಿಸಿ ಅದನ್ನ ಯಾರಾದ್ರೂ ಬಳಕೆ ಮಾಡೋದಕ್ಕೆ ಮುಂದಾದ್ರು ಅಂತಂದ್ರೆ ಅದರಿಂದಾಗುವಂತಹ ಪರಿಣಾಮ ಏನು? ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗುತ್ತಾ? ಯಾವುದೇ ಕಾರಣಕ್ಕೂ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.